ನಮಸ್ಕಾರ ವೀಕ್ಷಕರೇ. ರಾಜಕೀಯ ಮಾಡೋದು ಹೇಗೆ ಅನ್ನೋದನ್ನ ಒಂದೊಂದು ಪಕ್ಷ ಒಬ್ಬೊಬ್ಬ ನಾಯಕರಿಂದ ತಿಳ್ಕೊಳ್ಬಹುದು. ಆದರೆ ಸದ್ಯದ ಮಟ್ಟಿಗೆ ಪ್ರಪಂಚದಲ್ಲೇ ರಾಹುಲ್ ರಂತ ರಾಜಕಾರಣಿ ಇನ್ನೊಬ್ಬ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಚರ್ಚೆಗಳು ಶುರುವಾಗಿದೆ. ಆಶ್ಚರ್ಯ ಎನಿಸಿದ್ರು ಇದು ಸತ್ಯ. ಸತತವಾಗಿ ಎಲೆಕ್ಷನ್ಗಳನ್ನ ಸೋತರು, ಮಿತ್ರ ಪಕ್ಷಗಳೆಲ್ಲ ದೂರ ಆದ್ರೂ ರಾಹುಲ್ ಪಾಲಿಟಿಕ್ಸ್ ಯಾಕೆ ಹೈಲೈಟ್ ಆಗ್ತಾ ಇದೆ ಅಂತ ಹುಡುಕ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದೆಲ್ಲವನ್ನ ಒನ್ ವರ್ಡ್ ನಲ್ಲಿ ಹೇಳಬೇಕು ಅಂದ್ರೆ ಗದ್ದಲ ಎಬ್ಬಿಸೋದು. ಹೌದು, ರಾಹುಲ್ ರೈ ತಂತ್ರಕ್ಕೆ ಯಾರು ಸರಿ ಸಾಟಿಯೇ ಇಲ್ಲ ಅನ್ನೋ ಚರ್ಚೆಗಳು ನಡೀತಾ ಇದೆ. ಒಂದು ಕಡೆ ಸೆಷನ್ ನಡೆಯೋ ಹೊತ್ತಲ್ಲಿ ದೇಶದಲ್ಲಿ ಮೂರು ಪ್ರಮುಖ ಗದ್ದಲಗಳನ್ನ ಎಬ್ಬಿಸಿ ಮೋದಿ ಸರ್ಕಾರಕ್ಕೆ ರಾಹುಲ್ ಸವಾಲ್ ಹಾಕ್ತಾ ಇದ್ದಾರೆ. ಈಗ ಪ್ರಿಯಾಂಕಾ ವಾದ್ರಾಗೂ ಒಂದು ಸಾಂವಿಧಾನಿಕ ಹುದ್ದೆ ಸಿಕ್ಕಿರೋದ್ರಿಂದ ಎರಡು ಶಕ್ತಿಗಳು ಒಂದಾಗಿರೋ ಬಗ್ಗೆ ಟಾಕ್ ಶುರುವಾಗಿದೆ. ಹಾಗಿದ್ರೆ ಭಾರತದಲ್ಲಿ ರಾಹುಲ್ ಗದ್ದಲದ ಆಟ ಹೇಗಿದೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಸ್ತುತ ರಾಜಕೀಯದಲ್ಲಿರೋ ಮಾತು ಏನಂದ್ರೆ, ರಾಜಕೀಯವಾಗಿ ರಾಹುಲ್ ಗಾಂಧಿ ಸಕ್ಸಸ್ ಆಗಿಲ್ಲ, ಪ್ರಧಾನಿ ಮೋದಿಗೆ ಅವರು ಸರಿಸಮ ಅಲ್ಲ, ರಾಹುಲ್ ಕೈಗೆ ಅಧಿಕಾರ ಸಿಕ್ಕಿದ್ರೆ ದೇಶ ಖಂಡಿತ ಉದ್ಧಾರ ಆಗೋದಿಲ್ಲ ಅನ್ನೋದು ಹಲವರ ಅಭಿಪ್ರಾಯ. ಇನ್ನು ಕೆಲವರು ರಾಹುಲ್ ಗಾಂಧಿ ಕಲಿಯೋದು ಬಹಳಷ್ಟಿದೆ, ಎಲ್ಲೇ ಹೋದ್ರೂ ಬರೀ ಎಡವಟ್ಟು ಮಾಡ್ಕೊಳ್ತಾರೆ, ರಾಜಕೀಯದಲ್ಲಿ ಅವರಿನ್ನೂ ಮಾಗಬೇಕಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವರು ಹೇಳೋ ಮಾತೇನು ಅಂದ್ರೆ, ರಾಹುಲ್ ಗಾಂಧಿ ಮುಗ್ಧನೂ ಅಲ್ಲ, ಪ್ರಪಂಚ ಜ್ಞಾನ ಇಲ್ಲದವರೂ ಅಲ್ಲ, ಸಿಕ್ಕಾಪಟ್ಟೆ ಡೇಂಜರಸ್ ಅಂತ, ಭಾರತದ ಪಾಲಿಗೆ ದೊಡ್ಡ ಥ್ರೆಟ್ ಅಂತ. ಈ ಕೆಲವರ ಅಭಿಪ್ರಾಯಗಳಿಗೆ ಪುಷ್ಟಿ ನೀಡುವಂತ ಘಟನೆಗಳು ಈಗ ನಡೀತಾ ಇದ್ದು ರಾಹುಲ್ ಗಾಂಧಿ ಬಗ್ಗೆ ಎಲ್ಲರೂ ಅಚ್ಚರಿ ಪಡುವಂತಾಗಿದೆ. ಮೂರು ಕಡೆಯಿಂದ ಮೋದಿಯನ್ನ, ಭಾರತವನ್ನ ಅಟ್ಯಾಕ್ ಮಾಡ್ತಿರೋದನ್ನ ನೋಡಿ ರಾಜಕೀಯ ಪ್ರಚಂಡರೇ ಬೆಚ್ಚಿ ಬಿದ್ದಿದ್ದಾರೆ. ಉತ್ತರ ಪ್ರದೇಶದ ಗಲಭೆಗ್ರಸ್ತ ಸಂಬಾಲ್ಗೆ ರಾಹುಲ್ ಭೇಟಿ ನೀಡ್ತಾರೆ ಅಂದಾಗ್ಲೇ ಭಾರತೀಯರು ಬೆಚ್ಚಿ ಬಿದ್ದಿದ್ರು. ಇನ್ನೇನು ಗಲಭೆ ಆಗುತ್ತೋ ಏನು ಅಂತ ಚರ್ಚೆ ಮಾಡಿದ್ರು. ಕಾರಣ ಏನಂದ್ರೆ, ರಾಹುಲ್ ಎಂತ ಸಂದರ್ಭದಲ್ಲೂ ನ್ಯಾಯದ ಪರ, ಭಾರತದ ಪರ, ಭಾರತೀಯರ ಪರ ಅಥವಾ ಹಿಂದೂಗಳ ಪರ ನಿಲ್ಲೋದಿಲ್ಲ ಅನ್ನೋ ಆರೋಪ. ಕೋರ್ಟ್ ಸರ್ವೆ ಆರ್ಡರ್ ಉಲ್ಲಂಘಿಸಿ ದುಷ್ಕರ್ಮಿಗಳು ಕಲ್ಲೆಸೆತ ಫೈರಿಂಗ್ ಮಾಡಿದ್ರಿಂದ ಪೊಲೀಸರು ಆಕ್ಷನ್ ತೆಗೆದುಕೊಂಡ್ರು ಅನ್ನೋದು ಶಿಕ್ಷಣ ಪಡೆದವರಿಗೆ ಗೊತ್ತಿದೆ. ಆದ್ರೆ ರಾಹುಲ್ ಅಲ್ಲಿಗೆ ವಿಸಿಟ್ ಕೊಡ್ತಾ ಇರೋದೇ ಕಲ್ಲೆಸೆದವರನ್ನ, ಫೈರಿಂಗ್ ಮಾಡಿದವರನ್ನ ಓಲೈಕೆ ಮಾಡೋದಕ್ಕೆ ಅನ್ನೋದು ಓಪನ್ ಸೀಕ್ರೆಟ್ ಎನ್ನುವಂತಾಗಿದೆ. ಒಂದು ವೇಳೆ ಅವರು ಸಂಬಾಲ್ಗೆ ವಿಸಿಟ್ ಕೊಟ್ರೆ ಶಾಂತಿ ಕದಡೋ ಕೆಲಸ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಇದಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನೋ ಕಾರಣಕ್ಕೆ ಅವರನ್ನ ಅಡ್ಡ ಹಾಕುವ ಕೆಲಸವೂ ಆಯ್ತು. ಇದನ್ನೇ ಆಪರ್ಚುನಿಟಿ ಮಾಡಿಕೊಂಡು ಹೊಸ ದಾಳವನ್ನ ಉರುಳಿಸಿದ್ದಾರೆ ರಾಹುಲ್ ಗಾಂಧಿ. ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ ರಾಹುಲ್ ಅಂಡ್ ಟೀಮ್ ಜೊತೆಗೆ ಪ್ರಿಯಾಂಕಾ ವಾದ್ರಾ ಕೂಡ ಇದ್ರು. ಹೇಗೂ ತಮ್ಮನ್ನ ತಡಿತಾರೆ ಅನ್ನೋ ಮಾಹಿತಿ ಇದ್ದಿದ್ರಿಂದ ಒಂದಷ್ಟು ಕಾರ್ಯಕರ್ತರು ಕೂಡ ಅಲ್ಲಿಗೆ ಹಲ್ಚಲ್ ಎಬ್ಬಿಸೋದಕ್ಕೆ ರೆಡಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ದೆಹಲಿ ನೋಯ್ಡಾ ಬಾರ್ಡರ್ ನಲ್ಲಿ ಅವರನ್ನ ಗಾಜಿಪುರ ಪೊಲೀಸ್ ಟೀಮ್ ತಡೆದ್ರು. ಈ ಹೊತ್ತಲ್ಲಿ ಕಾರ್ನಿಂದ ಕೆಳಗಿಳಿಯೋ ರಾಹುಲ್ ಪೊಲೀಸರ ಜೊತೆ ಮಾತುಕತೆ ನಡೆಸ್ತಾರೆ. ಇದೇ ಹೊತ್ತಲ್ಲಿ ಅವರ ಬೆಂಬಲಿಗರು ಬ್ಯಾರಿಕೇಡ್ ಗಳನ್ನ ದಾಟೋ ಪ್ರಯತ್ನಗಳನ್ನ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಆರ್ಡರ್ ಇದ್ದಿದ್ರಿಂದ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಅಧಿಕಾರಿಗಳು ತಡೆ ಹಾಕಿದ್ದಾರೆ. ರೋಗಿ ಬಯಸಿದ್ದು ಅದೇ, ವೈದ್ಯ ಹೇಳಿದ್ದು ಅದೇ ಅನ್ನೋ ಹಾಗೆ ರಾಹುಲ್ ಅಂಡ್ ಟೀಮ್ಗೆ ಬೇಕಾಗಿದ್ದಿದ್ದೇ ಇದು. ತಕ್ಷಣವೇ ಕೈನಾಯಕ ಕೆಸಿ ವೇಣುಗೋಪಾಲ್, ನಾವು ಸಂತ್ರಸ್ತರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ವಿ, ಈ ವೇಳೆ ನಮ್ಮನ್ನ ತಡೆದಿದ್ದಾರೆ ಅಂತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಡ್ತಾರೆ. ಇನ್ನು ಸ್ಥಳದಲ್ಲಿ ಮಾತನಾಡೋ ರಾಹುಲ್ ಗಾಂಧಿ, ನಾನು ವಿಪಕ್ಷ ನಾಯಕ, ನನಗೆ ಸ್ಥಳಕ್ಕೆ ಹೋಗೋ ಎಲ್ಲಾ ಅಧಿಕಾರ ಇದೆ ಅನ್ನೋದನ್ನ ಹೇಳ್ತಾರೆ. ಸಂವಿಧಾನದ ಪುಸ್ತಕವನ್ನ ಪ್ರದರ್ಶನವನ್ನು ಮಾಡ್ತಾರೆ. ಇನ್ನು ಬೇರೆ ನಾಯಕರು ಮೋದಿ ಸರ್ವಾಧಿಕಾರಿ ಅನ್ನೋ ಆಂಗಲ್ ನಲ್ಲಿ ಟ್ವೀಟ್ ಗಳನ್ನ ಮಾಡಿದ್ದಾರೆ. ಅಂದಹಾಗೆ ರಾಹುಲ್ ಅಂಡ್ ಟೀಮ್ ಅನ್ನ ತಡೆಯೋದಕ್ಕೆ ಪ್ರಮುಖ ಕಾರಣವೇ ಸಂಬಾಲ್ನಲ್ಲಿ ಸೆಕ್ಷನ್ 144 ಜಾರಿ ಮಾಡಿರೋದು. ಈ ಕಾನೂನಿನ ಪ್ರಕಾರ ಸೆಕ್ಷನ್ 144 ಜಾರಿ ಇರೋ ಜಾಗದಲ್ಲಿ ಗುಂಪುಗೂಡಿ ಓಡಾಡೋ ಹಾಗಿಲ್ಲ. ಆದ್ರೆ ರಾಹುಲ್ ಟೀಮ್ ಇದ್ಯಾವುದನ್ನು ಜನರ ಮುಂದೆ ಬಿಚ್ಚಿಡೋದಿಲ್ಲ. ನಾವು ಬಂದ್ವಿ, ನಮ್ಮನ್ನ ತಡೆದ್ರು, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ, ಇಷ್ಟನ್ನ ಮಾತ್ರ ಜನರ ಮುಂದೆ ಬಿಚ್ಚಿಡ್ತಾರೆ. ಇದೇ ಕಾರಣಕ್ಕೆ ರಾಹುಲ್ ರನ್ನ ಡೇಂಜರಸ್ ಅಂತಿರೋದು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಈ ಗದ್ದಲದ ವೇಳೆ ಅತಿ ಹೆಚ್ಚು ವಾಹನ ಸಂಚಾರ ಇರೋ ದೆಹಲಿ ನೋಯ್ಡಾ ಬಾರ್ಡರ್ ನಲ್ಲಿ ಟ್ರಾಫಿಕ್ ಸಮಸ್ಯೆಯೂ ಆಗಿದೆ. ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿದೆ. ಇದು ಕೂಡ ಕಾಂಗ್ರೆಸ್ಗೆ ಪಾಸಿಟಿವ್ ಎನ್ನಲಾಗ್ತಾ ಇದೆ. ಇಂಥ ಘಟನೆಗಳು ಆದಾಗ ಜನರು ಕೇವಲ ರಾಹುಲ್ ರನ್ನ ಬೈಯೋದಿಲ್ಲ, ಇಡೀ ರಾಜಕೀಯ ವ್ಯವಸ್ಥೆಗೆ ಹಿಡಿ ಶಾಪ ಹಾಕ್ತಾರೆ. ಅಲ್ಲದೆ ಪ್ರಧಾನಿ ಮೋದಿ ಯಾವುದನ್ನು ಸರಿ ಕಂಟ್ರೋಲ್ ಮಾಡ್ತಿಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕ್ತಾರೆ. ಇಲ್ಲೇ ನೋಡಿ ರಾಹುಲ್ ರ ಅಸಲಿ ತಾಕತ್ತು ಗೊತ್ತಾಗೋದು ಅಂತ ಜನ ಮಾತಾಡ್ತಾ ಇದ್ದಾರೆ. ಆದ್ರೆ ಇದಕ್ಕಿಂತ ಆತಂಕಕಾರಿ ವಿಚಾರ ಇನ್ನೊಂದಿದೆ. ಅದೇನಂದ್ರೆ, ಸಂಬಾಲ್ನಲ್ಲಿ ದುಷ್ಕರ್ಮಿಗಳ ಫೈರಿಂಗ್,
ಕಲ್ಲೆಸೆತದ ಬಳಿಕ ಫೊರೆನ್ಸಿಕ್ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಅದೇನೆಂದ್ರೆ ದುಷ್ಕರ್ಮಿಗಳು ಪಾಕಿಸ್ತಾನ್ ಮೇಡ್ ಪಿಸ್ತೂಲ್ ಹಾಗೂ ಬುಲೆಟ್ಗಳನ್ನ ಬಳಸಿದ್ದಾರೆ ಅನ್ನೋದು. ಅಲ್ಲದೆ ದುಷ್ಕರ್ಮಿಗಳು ಪೊಲೀಸರು ಹಾಗೂ ಭಾರತೀಯರ ವಿರುದ್ಧ ದಾಳಿಗೆ ಬಳಸಿದ ಶೆಲ್ಗಳ ಮೇಲೆ POF ಅಂದ್ರೆ ಪಾಕಿಸ್ತಾನ್ ಆರ್ಡಿನೆನ್ಸ್ ಫ್ಯಾಕ್ಟರಿಯ ಸಿಂಬಲ್ ಇದೆ. ಆದ್ರಿಂದ ಈ ಕೇಸ್ NIAಗೆ ಹೋಗೋ ಸಾಧ್ಯತೆ ದಟ್ಟವಾಗಿದೆ. ಇಷ್ಟು ಗಂಭೀರ ಪ್ರಕರಣದಲ್ಲಿ ದಾಳಿ ಮಾಡಿದವರ ಮೇಲೆ ಪೊಲೀಸ್ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಅಂತಹ ದುಷ್ಕರ್ಮಿಗಳಿಗೆ ಸಂತ್ರಸ್ತರು ಅನ್ನೋ ಹಣೆಪಟ್ಟವನ್ನ ಕೊಟ್ಟು ರಾಹುಲ್ ಭೇಟಿಯಾಗೋದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಉತ್ತರ ಪ್ರದೇಶಕ್ಕೆ ದೊಡ್ಡದೇನೋ ಅಪಾಯ ಕಾದಿದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅಂದಹಾಗೆ ರಾಹುಲ್ ರಾಜಕೀಯ ಅಸ್ತ್ರಗಳು ಇಷ್ಟಕ್ಕೆ ನಿಂತಿಲ್ಲ. ತಾವು ಸಂಬಾಲ್ ವಿಚಾರದಲ್ಲಿ ಆಕ್ಟಿವ್ ಆಗಿರುವಾಗ ಇನ್ನೊಂದು ಕಡೆ ಸೆಷನ್ ನಲ್ಲೂ ತಮ್ಮ ಪರಾಕ್ರಮವನ್ನ ತೋರಿಸ್ತಾ ಇದ್ದಾರೆ. ಸೆಷನ್ ಆರಂಭದ ದಿನದಿಂದಲೂ ಅದಾನಿ ವಿಚಾರ ಇಟ್ಕೊಂಡು ಕೈ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೆಲ ಮಿತ್ರ ಪಕ್ಷಗಳು ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇವೆ. ಸೆಷನ್ ಬಗ್ಗೆ ಹಲವು ರೀತಿಯ ನಿರೀಕ್ಷೆ ಇಟ್ಕೊಂಡಿರೋ ಭಾರತೀಯರು ಬಿಲ್ ಪಾಸ್ ಅನ್ನ ಎದುರು ನೋಡ್ತಾ ಇದ್ದಾರೆ. ಆದರೆ ಸೆಷನ್ ಆರಂಭವಾದ ದಿನದಿಂದಲೂ ಅದಾನಿ ವಿಚಾರದಲ್ಲಿ ಗದ್ದಲ ಅನ್ನೋದೇ ಹೈಲೈಟ್ ಆಗ್ತಾ ಇದೆ ಹೊರತು ಬೇರೆ ಯಾವ ಸುದ್ದಿಗಳು ಆಚೆ ಬರ್ತಾ ಇಲ್ಲ. ಇಲ್ಲೇ ನೋಡಿ ರಾಹುಲ್ ಗೆಲ್ತಾ ಇರೋದು ಅನ್ನೋ ಚರ್ಚೆಗಳಾಗ್ತಾ ಇದೆ. ಬಿಲ್ ಪಾಸ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ, ಆದ್ರೆ ಅದಾನಿ ಹೆಸರಲ್ಲಿ ಆಗ್ತಾ ಇರೋ ಗದ್ದಲಗಳನ್ನ ತಡೆಯೋದಕ್ಕೆ ಮೋದಿ ಸರ್ಕಾರದ ಕೈಯಲ್ಲಿ ಆಗಿಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. 3ನೇ ಬಾರಿ ಅಧಿಕಾರ ಹಿಡಿದ್ರು ಮೋದಿ ಮೊದಲಿನಷ್ಟು ಪವರ್ಫುಲ್ ಅಲ್ಲ ಅಂತ ಜನರು ಮಾತಾಡ್ಕೊಳ್ತಾರೆ. ಇದೇ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗೋದು. ಇನ್ನು ರಾಹುಲ್ ಹೊಡೆತಗಳು ಇಷ್ಟಕ್ಕೂ ಕೂಡ ಮುಗಿಯೋದಿಲ್ಲ. ಮತ್ತೊಂದು ದಿಕ್ಕಿನಲ್ಲಿ ರೈತರ ಹೆಸರಲ್ಲಿ ನಡೆಯೋ ಹೋರಾಟಗಳು ಕೂಡ ಮತ್ತೆ ಸ್ಟಾರ್ಟ್ ಆಗಿದೆ. MSP ಕಾರಣವನ್ನ ಮುಂದಿಟ್ಕೊಂಡು ಹಲವು ಸಂಘಟನೆಗಳು ಬೀದಿಗಿಳಿದಿವೆ. ಇದು ಅಜೆಂಡಾ ಹೋರಾಟಗಳು ಅಂತ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕೇಂದ್ರ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸಲಹೆ ನೀಡಿರೋ ಧನ್ಕರ್ ಮೊದಲು ಅವರ ಜೊತೆ ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ಮುಂದಾಗಿ, ಇಲ್ಲದೇ ಇದ್ರೆ ರೈತರು ಹಾಗೂ ಭಾರತ ಸರ್ಕಾರದ ನಡುವೆ ಒಂದು ದೊಡ್ಡ ಬಿರುಕಿಗೆ ಆಹ್ವಾನ ಕೊಟ್ಟಂತಾಗುತ್ತೆ. ನೀವು ಯಾಕೆ ಅವರ ಜೊತೆ ಮಾತಾಡ್ತಾ ಇಲ್ಲ ಅನ್ನೋದು ನನಗೆ ಆಶ್ಚರ್ಯ ತರಿಸ್ತಾ ಇದೆ ಅಂತ ಧನ್ಕರ್ ಹೇಳಿದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗ್ತಾ ಇದ್ದು ರೈತರ ಹೆಸರಲ್ಲಿ ನಡೆಯುವ ಹೋರಾಟಗಳನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಸ್ ಆಗಿದೆ ಅಂತ ಚರ್ಚೆಗಳಾಗ್ತಾ ಇವೆ. ಇನ್ನು ಈ 3 ಬ್ರಹ್ಮಾಸ್ತ್ರಗಳಿಂದ ಇನ್ನೂ ಕೆಲ ದಿನಗಳ ಕಾಲ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲೇ ಇರ್ತಾರೆ. ಸೆಷನ್ ಒಳಗೆ ಏನಾದ್ರೂ ಬಿಜೆಪಿ ಕ್ರಾಂತಿ ಮಾಡೋದಕ್ಕೆ ಹೊರಟ್ರೆ ಇತ್ತ ರೈತರ ಹೆಸರಿನ ಹೋರಾಟಗಳು ಇನ್ನೊಂದು ಹಂತಕ್ಕೆ ಹೋಗಿ ಸೆಷನ್ ಸುದ್ದಿಗಳನ್ನ ನುಂಗಿ ಹಾಕುತ್ತೆ. ಒಂದು ವೇಳೆ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಂಡ್ರೆ ಸಿಂಪತಿ ಕ್ರಿಯೇಟ್ ಆಗುತ್ತೆ. ಇತ್ತ ಸಂಬಾಲ್ಗೆ ಹೊರಟಿದ್ದ ರಾಹುಲ್ ಸದ್ಯ ವಾಪಸ್ ಆಗಿದ್ದಾರೆ. ಆದ್ರೆ ಮತ್ತೊಮ್ಮೆ ಪ್ರವೇಶಕ್ಕೆ ಮುಂದಾದಾಗ ತಡೆದ್ರು ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತ ಸೌಂಡ್ ಆಗುತ್ತೆ. ಎಲ್ಲವನ್ನ ತೂಗಿಸಿಕೊಂಡು ಅವಕಾಶ ನೋಡ್ಕೊಂಡು ಬಿಲ್ ಪಾಸ್ ಮಾಡೋಣ ಅಂತ ಹೋದ್ರೆ ಇಡೀ ಸೆಷನ್ನ ದಿನಗಳು ಅದಾನಿ ಹೆಸರಲ್ಲೇ ಮುಗಿದು ಹೋಗುತ್ತವೆ. ಆದ್ರಿಂದ ಪವರ್ಫುಲ್ ಎನಿಸಿಕೊಂಡಿರೋ ಮೋದಿಯನ್ನ ರಾಹುಲ್ ಪಕ್ಕಾ ಪ್ಲಾನ್ ಮಾಡಿ ಕಟ್ಟಿ ಹಾಕ್ತಾ ಇದ್ದಾರೆ. ಇಲ್ಲಿ ನಾಜೂಕಾಗಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದಂತಾಗಿದೆ. ಪವರ್ಫುಲ್ ಹೊಡೆತ ಕೊಡೋದಕ್ಕೆ ಮೋದಿ ಸರ್ಕಾರ ಮೀನಮೇಷ ಎಣಿಸೋದ್ರಿಂದ ರಾಹುಲ್ ಅನ್ಸ್ಟಾಪಬಲ್ ಆಗ್ತಾ ಇದ್ದಾರೆ. ಒಟ್ನಲ್ಲಿ ಬಿಜೆಪಿ ಹಾಗೂ NDA ತಾನು ಎಷ್ಟೇ ಪವರ್ಫುಲ್ ಅಂತ ಅಂದುಕೊಂಡ್ರು ಸಿಕ್ಕ ಅವಕಾಶಗಳನ್ನ ಬಳಸಿ ಜನರ ದಿಕ್ಕು ತಪ್ಪಿಸೋದ್ರಲ್ಲಿ ಕಾಂಗ್ರೆಸ್ ಅನ್ನ ಮೀರಿಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ರಾಹುಲ್ ರ ಮುಂದಿನ ಕ್ರಾಂತಿಗಳು ಹೇಗಿರಲಿವೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.